ನಮಸ್ಕಾರ. ನಾವು ಅಭಿಮನ್ಯುವಿನ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೇವೆ. ಮುಂದಿನ ಭಾಗವನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡುವ. ಅಭಿಮನ್ಯು ಯಾವ ರೀತಿಯಾಗಿ ಶೌರ್ಯದಿಂದ ತನ್ನ ತೇಜಸ್ಸಿನಿಂದ ತಾನು ಪದ್ಮವ್ಯೂಹದೊಳಗೆ ಹೊಕ್ಕಿದ್ದಾನೆ. ಅಭಿಮನ್ಯುವಿನನು ಯುಧಿಷ್ಠಿರ ತಡೀತಾನೆ, ನೀನು ಹೋಗಬೇಡ ಕಂದ, ಯಾಕೆಂದರೆ ನೀನು ನಮ್ಮ ಭವಿಷ್ಯ ಅಂತ. ನೀನು ಹೋಗಿ ಪದ್ಮವ್ಯೂಹದೊಳಗೆ ಹೋಗಿ ನಿನಗೇನಾದರೂ ಆದರೆ ನಿನ್ನ ತಾಯಿಯಾದಂತಹ ಸುಭದ್ರೆಗೆ ನಾವು ಏನು ಉತ್ತರ ಕೊಡುವ? ನಿನ್ನ ತಂದೆಯಾದಂತಹ ಅರ್ಜುನನಿಗೆ ನಿನಗೇನಾದರೂ ಹಾನಿ ಆದರೆ ನಾವು ಹೇಗೆ ಮುಖ ತೋರಿಸೆವು? ನಾವೆಲ್ಲ ಹಿರಿಯರಿದ್ದಾಗ ನೀನು ಯಾಕೆ ಇಂತಹ ಒಂದು ಭಂಡ ಧೈರ್ಯಕ್ಕೆ ನೀನು ಕೈ ಹಾಕ್ತಾ ಇದ್ದಿ? ನಿನ್ನನ್ನು ಕಳ್ಕೊಳ್ಳಿಕ್ಕೆ ನಾವು ತಯಾರಿಲ್ಲ ಅಂತ ಯುಧಿಷ್ಠಿರ ಪರಿಯಾಗಿ ಹೇಳಿದರೂ ಕೂಡ ಅಭಿಮನ್ಯು ಒಪ್ಪುವುದಿಲ್ಲ. ಈ ಸಂದರ್ಭದಲ್ಲಿ ಅರ್ಜುನ ಅಲ್ಲಿ ಇರುವುದಿಲ್ಲ ಸ್ನೇಹಿತರೆ. ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ದೇವೆ, ಅರ್ಜುನನನ್ನು ಉಪಾಯದಿಂದ ದ್ರೋಣಾಚಾರ್ಯರು ಬೇರೊಂದು ಕಡೆಗೆ ತಾವು ಕಳುಹಿಸಿರ್ತಾರೆ. ಅಂದರೆ ಇನ್ನು ಹೋಗುವಂತೆ ಮಾಡಿರ್ತಾರವರು. ಅಂದರೆ ಸಂಶಪ್ತಕರು ಮತ್ತೊಂದು ಕಡೆಯಿಂದ ಇವರ ಸೈನ್ಯದ ಮೇಲೆ ಆಕ್ರಮಣ ಮಾಡ್ತಾರೆ, ಪಾಂಡವ ಸೈನ್ಯದ ಮೇಲೆ. ಆವಾಗ ಸಂಶಪ್ತಕರನ್ನು, ತ್ರಿಗರ್ತ ದೇಶದ ಸಂಶಪ್ತಕರು, ಸುಶರ್ಮ ಮುಂತಾದವರು ಅಂತ, ಅವರನ್ನು ಎದುರಿಸಲಿಕ್ಕೆ ಅರ್ಜುನನಲ್ಲದೆ ಬೇರೆ ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಅರ್ಜುನ ಶ್ರೀಕೃಷ್ಣನ ಸಮೇತನಾಗಿ ಆ ಸುಶರ್ಮ ಮುಂತಾದಂತಹ ಸಂಶಪ್ತಕರನ್ನು ತಾನಲ್ಲಿ ವಧಿಸಲಿಕ್ಕೆ, ಅವರನ್ನು ಎದುರಿಸಲಿಕ್ಕೆ ಅಂತ ಆ ಕಡೆಗೆ ಹೋಗಿರುವಾಗ ಇಲ್ಲಿ ಪದ್ಮವ್ಯೂಹದ ರಚನೆಯನ್ನು ಮಾಡಿ ಅಭಿಮನ್ಯು ವಿಧಿಯಿಲ್ಲದೆ ಅದರೊಳಗೆ ಪ್ರವೇಶ ಮಾಡಬೇಕಾದಂತಹ ಪರಿಸ್ಥಿತಿಯನ್ನು ತಂದಿಡ್ತಾರೆ ದ್ರೋಣಾಚಾರ್ಯರು. ಅಧರ್ಮಕ್ಕೆ ಸಹಾಯ ಮಾಡುವಾಗ ಉಂಟಾಗುವಂತಹ ಬುದ್ಧಿ ನೋಡಿ. ದ್ರೋಣಾಚಾರ್ಯರು ಅಂತ ಹೇಳಿದರೆ ಅವರು ಪಾಂಡವ ಕೌರವರುಗಳಿಗೆ ಇವರಿಬ್ಬರಿಗೂ ಕೂಡ ಗುರುಸ್ಥಾನದಲ್ಲಿರುವಂಥವರು, ವಿದ್ಯೆಯನ್ನು ಕೊಟ್ಟವರು. ಪ್ರತಿದಿನ ಬೆಳಗ್ಗೆದ್ದು ಸ್ವಸ್ತ್ಯಸ್ತು ಪಾಂಡುಪುತ್ರಾಹ ಅಂತ ಸತತವಾಗಿ ಆಶೀರ್ವಾದ ಮಾಡುತ್ತಾ ಇದ್ದಂಥವರು ದ್ರೋಣಾಚಾರ್ಯರು ಹಾಗೂ ಭೀಷ್ಮಾಚಾರ್ಯರು. ಆದರೆ ಯಾವಾಗ ಈ ಕೌರವನ ಋಣಕ್ಕೆ ಬಿದ್ದರೋ ಅದರಲ್ಲೂ ಕೂಡ ದ್ರೋಣಾಚಾರ್ಯರು ತನ್ನ ಮಗನ ಮೋಹದಿಂದ ಕೌರವ ಪಕ್ಷದಲ್ಲಿದ್ದಾರೆ. ಯಾಕಂದರೆ ಅಶ್ವತ್ಥಾಮ ದುರ್ಯೋಧನನ ಸ್ನೇಹಿತ. ಅಶ್ವತ್ಥಾಮ ಏನು ಹೇಳುವುದು, ಎಂಥದ್ದೇ ಸಂದರ್ಭ ಬಂದರೂ ನಾನು ದುರ್ಯೋಧನನನ್ನು ಬಿಟ್ಟು ಬರುವುದಿಲ್ಲ. ಹಾಗಿದ್ದಾಗ ಅಶ್ವತ್ಥಾಮನ ರಕ್ಷಣೆಗೋಸ್ಕರ ಆದರೂ ನಾನು ದುರ್ಯೋಧನನ ಜೊತೆಯಲ್ಲೇ ಇರಬೇಕು ಅಂತ ಹೇಳುವಂತಹ ಆ ಒಂದು ತೀರ್ಮಾನಕ್ಕೆ ಬಂದಿರ್ತಾರೆ ದ್ರೋಣಾಚಾರ್ಯರು. ಹಾಗಾಗಿ ತನ್ನ ಮಗನನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರವಾಗಿ ಇನ್ನೂ ಕೂಡ ದುಷ್ಟನಾದಂತಹ ದುರ್ಯೋಧನನಿಗೆ ಸಹಾಯ ಮಾಡ್ತಾ ತಾವಿದ್ದಾರೆ. ಧರ್ಮ ಪ್ರಜ್ಞೆ ಒಳಗಿದ್ದು ಏನು ಪ್ರಯೋಜನ? ಯಾವ ಸಂದರ್ಭದಲ್ಲಿ ಅದನ್ನು ಪ್ರದರ್ಶಿಸಬೇಕೋ ಅಲ್ಲಿ ಪ್ರದರ್ಶಿಸಲಿಕ್ಕಿಲ್ಲ. ಹಾಗಾಗಿ ಈಗ ಅವನ ನಿಂದನೆಗೆ, ದುರ್ಯೋಧನನ ಆ ಕಟು ಮಾತುಗಳಿಗೆ, ಬಿರುನುಡಿಗಳಿಗೆ ಮನಸ್ಸಲ್ಲಿ ನೊಂದುಕೊಂಡು ನಾಳೆ ಪಾಂಡವರನ್ನು ಕುಗ್ಗಿಸುವಂತಹ ಪ್ರಯತ್ನ ಮಾಡ್ತೇನೆ ನಾನು, ಕತ್ತಲೊಳಗೆ ಅಭಿಮನ್ಯುವಿನ ವಧೆಯಾಗುತ್ತದೆ ಅಂತ ತೀರ್ಮಾನ ಮಾಡಿದ್ದಾರೆ. ಸೇನಾಪತಿ ಸ್ಥಾನದಲ್ಲಿ ಭೀಷ್ಮಾಚಾರ್ಯರು ಉರುಳಿದ ನಂತರ ಇದ್ದವರು ದ್ರೋಣಾಚಾರ್ಯರು. ಭೀಷ್ಮಾಚಾರ್ಯರು ರಣರಂಗದಲ್ಲಿ ಆ ಬಾಣಗಳ ಹಾಸಿಗೆ ಮೇಲೆ ಮಲಗಿಕೊಂಡಿದ್ದಾರೆ, ಶರಶಯ್ಯ ಅವರಿಗೆ. ಈಗ ಅಭಿಮನ್ಯು ಏನು ಹೇಳುತ್ತಾನೆ, ಯುಧಿಷ್ಠಿರ ಹೋಗಬೇಡ ಅಂತ ಹೇಳಿದರೂ ಕೂಡ ಕೇಳೋದಿಲ್ಲ. ಯಾಕೆಂದರೆ ನಾನು ಇಂತಹ ಸಂದರ್ಭಕ್ಕಾಗಿ ಕಾಯ್ತಾ ಇದ್ದೆ. ನನ್ನ ತಂದೆಯ ಕರ್ತವ್ಯವನ್ನು ನಾನಿವತ್ತು ಮಾಡಲೇಬೇಕು. ನನ್ನ ತಂದೆ ನನಗೆ ಒದಗಿಸಿಕೊಟ್ಟಂಥ ಒಂದು ಅಪೂರ್ವವಾದಂಥ ಅವಕಾಶ ಇದು ಅಂತ ನಾನು ಭಾವಿಸಿದ್ದೇನೆ ಅಂತ. ಅಂದರೆ ಅರ್ಜುನನ ಆ ತೇಜಸ್ಸು, ಶೌರ್ಯ ಎಲ್ಲ ಏನಿತ್ತು ಅದೆಲ್ಲವೂ ಅಭಿಮನ್ಯುವಿನಲ್ಲೂ ಇತ್ತು ಅಂತ ಹೇಳುವಂಥದ್ದು. ಅಭಿಮನ್ಯು ಎಷ್ಟು ಪರಿಯಾಗಿ ಯುಧಿಷ್ಠಿರಾದಿಗಳು ಹೇಳಿದ್ರೂ ಕೂಡ ಕೇಳುವುದಿಲ್ಲ. ನಾನೀಗ ಹೋಗುವವನೇ ಪದ್ಮವ್ಯೂಹದೊಳಗೆ ನಾನು ಪ್ರವೇಶಿಸಿ ಆಯಿತು, ನೀವು ನನ್ನ ಜೊತೆಯಲ್ಲಿ ಬನ್ನಿ ಅಂತ ನಾನು ದಾರಿ ಮಾಡಿಕೊಳ್ತಾ ಹೋಗ್ತೇನೆ, ನೀವು ನನ್ನ ಜೊತೆಯಲ್ಲಿ ವ್ಯೂಹದೊಳಗೆ ಪ್ರವೇಶ ಮಾಡಿ ಅಂತ ಅವರೆಲ್ಲರಿಗೂ ಹೇಳಿ, ಆ ದುರ್ಯೋಧನಾದಿಗಳ ಈ ಒಂದು ಕುಟಿಲತೆಯ ಒಂದು ಅರಿವಿಲ್ಲದೆ ಪಾಂಡುಪುತ್ರರು ಅಭಿಮನ್ಯುವನ್ನು ಮುಂದೆ ಬಿಟ್ಟು ಅವನ ಹಿಂದೆ ತಾವು ಪ್ರವೇಶ ಮಾಡಲಿಕ್ಕೆ ಅಂತ ಬರ್ತಾರೆ. ಅಭಿಮನ್ಯು ಇನ್ನೇನು ಪದ್ಮವ್ಯೂಹದೊಳಗೆ ಪ್ರವೇಶ ಮಾಡಿ ಆಗಿದೆ. ಬೇಕಾದರೆ ಈಗ ಎಲ್ಲ ಕಡೆ ಪ್ರಚಲಿತವಾಗಿರುವಂಥದ್ದು ಚಕ್ರವ್ಯೂಹ ಅಂತ ಬೇಕಾದರೂ ನಾವು ತೆಗೆದುಕೊಳ್ಳುವ. ಆದರೆ ಮಹಾಭಾರತದಲ್ಲಿ ವೇದವ್ಯಾಸರು ಹೇಳುವಂಥದ್ದು ಅದು ಪದ್ಮವ್ಯೂಹ ಅಂತ. ಹಾಗೆ ಅದರೊಳಗಡೆ ಯಾವಾಗ ಬರ್ತಾನೋ ಅಭಿಮನ್ಯು, ಆವಾಗ ಉಳಿದ ಪಾಂಡವರು ಬಾರದ ಹಾಗೆ ತಡೆ ಹಿಡಿಯುವವನು ಜಯದ್ರಥ. ಈ ಜಯದ್ರಥ ಯಾರು? ಸಿಂಧು ದೇಶದ ರಾಜ ಜಯದ್ರಥ. ದುರ್ಯೋಧನನ ತಂಗಿಯೊಬ್ಬಳು ದುಶ್ಶಲ ಅಂತ ಇದ್ದಾಳೆ. ಧೃತರಾಷ್ಟ್ರನಿಗೆ 100 ಮಂದಿ ಗಂಡು ಮಕ್ಕಳು, ಒಬ್ಬಳು ಹುಡುಗಿ, ಅವಳು ದುಶ್ಶಲ. ಆ ದುಶ್ಶಲಾಳ ಪತಿ ಈ ಸಿಂಧುರಾಜ ಜಯದ್ರಥ, ಅತ್ಯಂತ ದುಷ್ಟ. ಇವನಿಗೆ ದ್ರೌಪದಿಯ ಮೇಲೆ ಒಂದು ಕಣ್ಣು. ಅವಳ ಸೌಂದರ್ಯಕ್ಕೆ ಯಾವಾಗಲೂ ಮರಳಾಗಿ ಹೋಗಿದ್ದ, ಸ್ವಯಂವರಕ್ಕೂ ಹೋಗಿದ್ದ, ಆದರೆ ದಕ್ಕಲಿಲ್ಲ. ಈ ಜಯದ್ರಥ ಏನು ಮಾಡಿದ್ದ ಅಂತ ಹೇಳಿದರೆ, ಯಾವಾಗ ವನವಾಸದಲ್ಲಿ ಪಾಂಡವರು ಇರ್ತಾರೋ, ವನವಾಸ ಅಜ್ಞಾತವಾಸ ಅಂತ 13 ವರ್ಷ ಹೋಗಿದ್ದಾರೆ ದ್ಯೂತದ ಪರಿಣಾಮವಾಗಿ. ಇವರು ಯಾವಾಗ ಕಾಡಿಗೆ ಹೋಗಿ ವನವಾಸದಲ್ಲಿ ಇರ್ತಾರೆ ನೋಡಿ, ಆವಾಗ
ಒಂದು ಬಾರಿ ದ್ರೌಪದಿಯ ಆ ಒಂದು ಕುಟೀರದಲ್ಲಿ ಯಾರೂ ಇರುವುದಿಲ್ಲ, ಆಶ್ರಮದಲ್ಲಿ ಅವಳೊಬ್ಬಳೇ ಇರ್ತಾಳೆ. ಪಾಂಡವರೆಲ್ಲ ಬೇರೆ ಬೇರೆ ಕೆಲಸದ ನಿಮಿತ್ತ ಹೊರಗೆ ಹೋಗಿದ್ದಾರೆ. ಆವಾಗ ಜಯದ್ರಥ ದ್ರೌಪದಿಯ ಬಳಿಗೆ ಹೋಗಿ ಅವಳನ್ನು ಅಪಹರಿಸುವ ಪ್ರಯತ್ನ ಮಾಡಿರ್ತಾನೆ. ಹೇಗೆ ಸೀತೆ ಒಬ್ಬಳೇ ಇದ್ದಾಗ ರಾವಣ ಬಂದನೋ ಹಾಗೆ ಇವನೂ ಕೂಡ ಹೋಗಿ ಈ ದ್ರೌಪದಿಯನ್ನು ಬಲಾತ್ಕಾರವಾಗಿ ಎಳೆದುಕೊಂಡು ರಥದಲ್ಲಿ ಕೂತ್ಕೊಳ್ಳಿಸಿಕೊಂಡು ಅವಳನ್ನು ಅಪಹರಣ ಮಾಡಿಕೊಂಡು ಸಿಂಧು ದೇಶಕ್ಕೆ ಹೋಗುವಂತಹ ಪ್ರಯತ್ನ ಮಾಡಿದ್ದ. ಆದರೆ ಹಾಗೆ ಹೋಗುವಾಗ ಅರ್ಜುನ ಬಂದು ಬಿಡಿಸಿಕೊಂಡು ಬಂದಿದ್ದ ದ್ರೌಪದಿಯನ್ನು. ಜಯದ್ರಥನನ್ನು ಎಳ್ಕೊಂಡು ಬಂದು ಇನ್ನೇನು ಭೀಮ ಜಯದ್ರಥನನ್ನು ತನ್ನ ಗದೆಯಿಂದ ಹೊಡೆದು ಕೊಲ್ಲಬೇಕು. ಅಂತಹ ಸಮಯದಲ್ಲಿ ಅರ್ಜುನ ತಡಿತಾನೆ, ಬೇಡ ಬೇಡ ಬೇಡ, ಜಯದ್ರಥನನ್ನು ಕೊಲ್ಲಬೇಡ. ಯಾಕೆಂದರೆ ಎಷ್ಟೇ ಆದರೂ ನಮ್ಮ ಭಾವ, ನನ್ನ ತಂಗಿಯ ಗಂಡ, ನಮ್ಮ ತಂಗಿ ವಿಧವೆ ಆಗುವುದನ್ನು ನಾವು ನಮ್ಮ ಕಣ್ಣಿಂದ ನೋಡಬೇಕಾ? ದುಶ್ಶಲ ನಮ್ಮ ತಂಗಿ, ಅವಳೇನು ತಪ್ಪು ಮಾಡಿದ್ದಾಳೆ? ಅವಳು ಯಾಕೆ ವಿಧವೆ ಆಗುವುದು? ಅವಳು ಯಾಕೆ ಕಷ್ಟಪಡುವುದು? ಬೇಡ, ಈ ಒಂದು ಬಾರಿ ತಪ್ಪು ಮಾಡಿದ್ದಾನೆ, ಬಿಟ್ಟು ಬಿಡುವ ಜಯದ್ರಥನನ್ನು ಅಂತ. ಆದರೆ ಅದೇ ಸಂದರ್ಭದಲ್ಲಿ ನಕುಲ ಹೇಳ್ತಾನೆ, ಬೇಡ, ದುಷ್ಟರಿಗೆ ಕರುಣೆ ತೋರಿಸಿದರೆ ಅದು ಇನ್ನೊಂದು ಬಾರಿ ನಮಗೆ ತೊಂದರೆಯೇ ಕೊಡುತ್ತದೆ. ಚೇಳುವನ್ನು ನೀರಿನಿಂದ ಮೇಲೆ ಹಾಕುವ ಅಂತ ಮುಳುಗುತ್ತಾ ಇರುವ ಚೇಳನ್ನು ಕಾಪಾಡುವ, ನೀರಿಂದ ಮೇಲಕ್ಕೆ ಹಾಕುವ ಅಂತ ಅದನ್ನು ಯಾವ ಕೈ ಹಿಡಿಲಿ ಇದು ಎತ್ತಲಿಕ್ಕೆ ಪ್ರಯತ್ನ ಪಡ್ತದೋ ಆ ಕೈಯನ್ನೂ ಕೂಡ ಆ ಚೇಳು ಕುಟುಕುವುದೇ. ಆದ ಕಾರಣ ಇವನ ಮೇಲೆ ಕರುಣೆ ತೋರಿಸಬೇಡ ಅಂತ. ಆದರೆ ಅರ್ಜುನ ಆ ತಂಗಿಯ ಮುಖ ನೋಡಿ ಅವನನ್ನು ಕ್ಷಮಿಸಿ ಅವನ ಶಿರವನ್ನು ಮುಂಡನ ಮಾತ್ರ ಮಾಡಿ ಕಳುಹಿಸಿ ಬಿಟ್ಟಿರ್ತಾರೆ ಪಾಂಡವರು. ಆದರೆ ಈ ಒಂದು ಅವಮಾನ ಆಯ್ತಲ್ಲ ಸಿಂಧುರಾಜನಿಗೆ ದ್ರೌಪದಿಯ ಮುಂದೆ, ಪಾಂಡವರೆಲ್ಲರೂ ಮಾಡಿದಂಥ ಅವಮಾನ, ಅದನ್ನು ಸಹಿಸಲಿಕ್ಕಾಗುವುದಿಲ್ಲ. ನೇರವಾಗಿ ಹೋಗಿ ತಪಸ್ಸಿಗೆ ಕೂತ್ಕೊಂಡು ಬಿಡ್ತಾನೆ. ಪರಶಿವನನ್ನು ಕುರಿತು, ಪರಮೇಶ್ವರನನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡ್ತಾನಂತೆ ಜಯದ್ರಥ. ತಪಸ್ಸಿಗೆ ಪರಶಿವ ಒಲಿದಾಗ, ಪರಮೇಶ್ವರ ಒಲಿದಾಗ ಅವನ ಹತ್ರ ಕೇಳ್ತಾನೆ, ನನಗೆ ಅಮರನಾಗುವಂತಹ ವರ ಕೊಡು. ಅದು ಸಾಧ್ಯ ಇಲ್ಲ. ಹಾಗಾದರೆ ಆ 5 ಜನ ಪಾಂಡವರೇನಿದ್ದಾರಲ್ಲ ಅವರೆಲ್ಲರನ್ನೂ ಕೂಡ ನಾನು ತಡೆ ಹಿಡಿಯಬೇಕು, ಯುದ್ಧದಲ್ಲಿ ಅವರ ಸಾಮರ್ಥ್ಯವನ್ನು ನಾನು ಕುಂದಿಸಬೇಕು, ಅಂತಹ ವರವನ್ನಾದರೂ ನನಗೆ ಕೊಡು, ಮುಂದೆ ಯುದ್ಧ ಬರಲಿಕ್ಕುಂಟು. ಆಗ ಪರಶಿವ ಹೇಳ್ತಾನೆ, 5 ಜನ ಪಾಂಡವರನ್ನು ಸಾಧ್ಯ ಇಲ್ಲ, ಅರ್ಜುನನನ್ನು ನಿನಗೆ ಸ್ಪರ್ಶ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾಕೆಂದರೆ ಅರ್ಜುನನ ಜೊತೆಯಲ್ಲಿರುವಂಥವನು ಸಾಕ್ಷಾತ್ ನಾರಾಯಣ. ಆದ ಕಾರಣ ಅರ್ಜುನನನ್ನು ಬಿಟ್ಟು ಉಳಿದ 4 ಮಂದಿ ಪಾಂಡವರೇನಿದ್ದಾರೆ ಅವರೆಲ್ಲರನ್ನೂ ಕೂಡ ಒಂದು ದಿನ ಮಟ್ಟಿಗೆ ತಡೆ ಹಿಡಿಯುವಂತಹ ಆ ಒಂದು ಸಾಮರ್ಥ್ಯ ನಿನ್ನದಾಗುತ್ತದೆ. ಒಂದು ದಿನದ ಮಟ್ಟಿಗೆ ನೀನು ಅವರನ್ನು ತಡೆ ಹಿಡಿಲಿಕ್ಕೆ ಸಮರ್ಥನಾಗ್ತಿ. ಯಾವಾಗಲೂ ಸಾಧ್ಯ ಇಲ್ಲ, ಯಾಕೆಂದರೆ ದೇವತೆಗಳ ವರಪ್ರಸಾದದಿಂದ ಹುಟ್ಟಿದಂತಹ ಮಕ್ಕಳವರು ಪಂಚಪಾಂಡವರು. ಹಾಗಾಗಿ ಒಂದು ದಿನ ಮಟ್ಟಿಗೆ ನಿನಗೆ ಅದು ಸಾಧ್ಯ, ಒಂದು ದಿನದ ಮಟ್ಟಿಗೆ ಅವರನ್ನು ನೀನು ತಡೆ ಹಿಡಿಯಿತಿ ಅಂತ. ಈ ರೀತಿಯ ವರವನ್ನು ಪಡ್ಕೊಂಡು ಪರಶಿವನಿಂದ ಇಲ್ಲಿ ಬಂದು ನಿಂತಿದ್ದಾನೆ ಜಯದ್ರಥ. ನೋಡಿ ಯಾವ ರೀತಿಯಾದಂತಹ ಪ್ಲ್ಯಾನ್ ಇವರದ್ದು, ಕೌರವರದ್ದು ಅಂತ. ಆಚೆಯಿಂದ ಅರ್ಜುನನನ್ನು ಸಂಶಪ್ತಕರಲ್ಲಿಗೆ ಕಳಿಸುವುದು, ಪದ್ಮವ್ಯೂಹದ ರಚನೆಯನ್ನು ಮಾಡುವುದು, ಪದ್ಮವ್ಯೂಹದೊಳಗೆ ಬರಲಿಕ್ಕೆ ಅಲ್ಲಿ ಅಭಿಮನ್ಯು ಬಿಟ್ಟರೆ ಇನ್ಯಾರಿಗೂ ಗೊತ್ತಿಲ್ಲ. ಅಭಿಮನ್ಯು ಒಳಗೆ ಬಂದಾಗ ಅವನನ್ನು ಕಾಪಾಡಲಿಕ್ಕೆ ಅಂತ ಅವನ ದೊಡ್ಡಪ್ಪ ಚಿಕ್ಕಪ್ಪಂದಿರು ಉಳಿದ ಪಾಂಡವರು ಬಂದರೆ ಅವರನ್ನು ತಡೆ ಹಿಡಿಲಿಕ್ಕೆ ಅಂತ ವರವನ್ನು ಪಡ್ಕೊಂಡಿರುವಂತಹ ಜಯದ್ರಥನನ್ನು ಮಧ್ಯದಲ್ಲಿ ನಿಲ್ಲಿಸುವುದು, ಈ ರೀತಿಯಾದಂತಹ ಕುಟಿಲ ಆಲೋಚನೆಗಳನ್ನೆಲ್ಲ ಮಾಡಿ ಜಯದ್ರಥನನ್ನು ತಂದು ನಿಲ್ಲಿಸಿದ್ದಾರೆ. ಅಭಿಮನ್ಯು ಒಳಗೆ, ಪಾಂಡವರು ಹೊರಗೆ. ಪದ್ಮವ್ಯೂಹದ ಏನು ಮಾಡಿದ್ರೂ ಒಳಗಡೆ ಬರಲಿಕ್ಕೆ ಜಯದ್ರಥ ಬಿಡುವುದಿಲ್ಲ, ಈಶ್ವರನ ವರಬಲ. ಒಳಗೆ ಬಂದಂಥ ಅಭಿಮನ್ಯು ವೀರಾವೇಶದಿಂದ ಹೋರಾಡ್ತಾನೆ. ಅವನಿಗೆ ತನ್ನ ದೊಡ್ಡಪ್ಪ ಚಿಕ್ಕಪ್ಪಂದರು ಒಳಗೆ ಬಂದರೂ ಒಂದೇ, ಬಾರದಿದ್ರು ಒಂದೇ, ಅವರನ್ನು ಹಿಂದೆ ತಿರುಗಿ ನೋಡುವುದೇ ಇಲ್ಲ. ಅಭಿಮನ್ಯು ಒಳಗಡೆ ನುಗ್ಗಿದ್ದಾನೆ, ಸಿಂಹದ ಮರಿ, ಸಿಡಿಲಿನ ಮರಿ ಅಂತ ಹೇಳ್ತಾರೆ ವೇದವ್ಯಾಸರು. ಹೋರಾಡ್ತಾನೆ. ಅವನ ಹೋರಾಟದ ಮುಂದೆ ಯಾವುದೇ ಅಸ್ತ್ರಗಳು, ಶಸ್ತ್ರಗಳು ಯಾವುದೂ ಕೂಡ ಪಾಂಡವರ ಈ ಒಂದು ಕುಡಿ ಏನುಂಟು ಇದರ ಈ ಶೌರ್ಯದ ಮುಂದೆ ಕೌರವರ ಯಾವ ತಾಕತ್ತು ನಿಲ್ಲುವುದಿಲ್ಲ. ಕಾಡ್ಗಿಚ್ಚಿನ ಮುಂದೆ ಮರಗಳು ಹೇಗೆ ಭಸ್ಮವಾಗಿ ಹೋಗ್ತದೋ ಹಾಗೆ ಸಂಪೂರ್ಣ ಕೌರವ ಸೈನ್ಯ ನಾಶವಾಗ್ತಾ ಉಂಟು. ಪ್ರಚಂಡವಾಗಿ ಅಬ್ಬರಿಸ್ತಾನಂತೆ ಅಭಿಮನ್ಯು. ಎಲ್ಲೆಲ್ಲಿ ನೋಡಿದರೂ ಅಭಿಮನ್ಯು. ಅವನನ್ನು ನೋಡಿ ಒಂದು ಕ್ಷಣಕ್ಕೆ ಸಕಲ ಕೌರವ ಸೈನ್ಯ ಇರ್ಬೋದು, ದುರ್ಯೋಧನಾದಿಗಳು, ದ್ರೋಣಾಚಾರ್ಯರು, ಅಶ್ವತ್ಥಾಮ, ಕರ್ಣ ಎಲ್ಲರೂ ಕೂಡ ಅವನ ಸಾಹಸವನ್ನು ಕಂಡು ಬೆರಗಾಗಿ ಹೋಗ್ತಾರೆ. ಭಲೆ ಭಲೆ ಅಂತ ಹೊಗಳ್ತಾರಂತೆ ಮನಸ್ಸಲ್ಲೇ. ಆದರೆ ಬಾಯಿ ತುಂಬಿ ಹೇಳುವಂತಹ ಆ ಒಂದು ಬುದ್ಧಿ ಇಲ್ಲ, ಕುಟಿಲತೆ ಎಲ್ಲರ ಮನಸ್ಸಲ್ಲೂ ಕೂಡ. ಇವನ ಶೌರ್ಯ ಎಷ್ಟಿತ್ತು ಅಂತ ಹೇಳಿದರೆ, ಇವನ ಶೌರ್ಯಕ್ಕೆ ಈ ಕರ್ಣನ ಕವಚ ಜಾರಿತು. ಧೃತರಾಷ್ಟ್ರ ಕ್ಷಮಿಸಿ ದುರ್ಯೋಧನ ರಥದಿಂದ ಕೆಳಗೆ ಬಿದ್ದು ಬಿಟ್ಟ. ರಥ ಎಲ್ಲ ಚೂರು ಚೂರಾಯಿತು. ದ್ರೋಣಾಚಾರ್ಯರ ಸಾರಥಿಯನ್ನೇ ಕೊಂದು ಬಿಟ್ಟ. ಅಶ್ವತ್ಥಾಮ ನೆಲಕ್ಕುರುಳಿದ. ದುಶ್ಯಾಸನ ತಾನು ಮೂರ್ಛೆ ತಪ್ಪಿ ಬಿದ್ದು ಬಿಟ್ಟ. ಹೀಗೆ ಪ್ರತಿಯೊಂದು ಮಹಾರಥಿಗಳನ್ನು ಕೂಡ ತಾನು ಸೋಲಿಸಿ ಬಿಡ್ತಾನಂತೆ ಅಭಿಮನ್ಯು. ಈ ರೀತಿಯಾಗಿ ಹೋರಾಡ್ತಾ ಇದ್ದಾನಲ್ಲ, ಅವರು ಬರಲಿಲ್ಲ ಅಂತ ಹೇಳುವಂಥ ಯಾವುದೇ ಅಂಜಿಕೆ ಅವನ ಮನಸ್ಸಲ್ಲಿಲ್ಲ.
ದ್ರೋಣಾಚಾರ್ಯರು ಲೆಕ್ಕಾಚಾರ ಹಾಕ್ತಾರೆ. ಈ ರೀತಿಯಾಗಿ ಸಿಡಿಲಿನ ಮರಿಯಂತೆ ಗುಡುಗುತ್ತಾ ಇದ್ದಾನೆ, ಇವನನ್ನು ಎದುರಿನಿಂದ ಖಂಡಿತವಾಗಿಯೂ ಸೋಲಿಸಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಹೀಗೆ ಅಭಿಮನ್ಯು ಮುಂದುವರೆದ ಅಂತಾದರೆ ಅರ್ಜುನ ಬರುವುದಕ್ಕೆ ಮೊದಲು ಕೌರವ ಸೈನ್ಯ ಪೂರ್ತಿ ನಾಶವಾಗಿ ಹೋಗ್ತದೆ. ಕೌರವರಿಗೆ ಈ 13ನೇ ದಿವಸವೇ ಸೋಲು ಅಂತ ಹೇಳುವಂಥದ್ದು ಕಟ್ಟಿಟ್ಟ ಬುತ್ತಿ. ಕ್ಷಮಿಸಿ, 14ನೇ ದಿನವೇ ಸೋಲು ಬಂದೊದಗುತ್ತದೆ. ಆದ ಕಾರಣ ಅಭಿಮನ್ಯುವಿಗೆ ಏನಾದರೂ ಮಾಡಬೇಕು, ಮುಂದಿನಿಂದ ಸಾಧ್ಯ ಇಲ್ಲ ಅಂತ ಕರ್ಣನಿಗೆ ಹೇಳಿ ಕರ್ಣನನ್ನು ಹಿಂದಿನಿಂದ ಕಳಿಸ್ತಾರೆ. ಇದಿಲ್ಲಿ ಮೋಸದ ಪ್ರಯೋಗ ಆಗುತ್ತದೆ. ಕರ್ಣನನ್ನು ಹಿಂದಿನಿಂದ ಕಳಿಸಿ ಅಭಿಮನ್ಯುವಿನ ಆ ಒಂದು ಬಿಲ್ಲನ್ನು ತುಂಡರಿಸಲಾಗುತ್ತದೆ. ಹಿಂದಿನಿಂದ ಬಂದಂತಹ ಕರ್ಣ ಅಭಿಮನ್ಯುವಿನ ಬಿಲ್ಲನ್ನು ತುಂಡರಿಸಿದ, ರಥವನ್ನು ನಾಶ ಮಾಡಿದ. ಈಗ ಅಭಿಮನ್ಯು ಎಷ್ಟಾದರೂ ಎಳೆ ಬಾಲಕ, 16 ವರ್ಷದ ಬಾಲಕ, ತಾನು ಯಾವುದರ ಗೋಜಿಗೂ ತಾನು ಹೋಗದೆ, ತನ್ನ ಮುಂದೆ ಸುತ್ತಮುತ್ತಲೂ ಏನಾಗುತ್ತಾ ಇದೆ ಅಂತ ಹೇಳುವಂಥದ್ದನ್ನೂ ಪರಿಗಣನೆಗೆ ತೆಗೆದುಕೊಳ್ಳದೆ ತಾನು ಹೋರಾಡಿದ್ದಾನೆ. ಅವನ ದಣಿದಿದ್ದಾನೆ. ಇಷ್ಟೊತ್ತಿಗಾಗಲೇ ಅವನ ಬಿಲ್ಲನ್ನು ತುಂಡರಿಸಿದ್ದಾರೆ, ರಥವನ್ನು ಹಿಂದಿನಿಂದ ಬಂದು ಹಾಳು ಮಾಡಿದ್ರು. ಕೆಳಗೆ ಇಳಿದಂತಹ ಅಭಿಮನ್ಯು ನೆಲದಲ್ಲಿ ನಿಂತುಕೊಂಡು ಯುದ್ಧ ಮಾಡ್ತಾನಂತೆ. ಈ ಹೊತ್ತಿಗೆ ಅವನ 2 ಭುಜಗಳನ್ನು ಕತ್ತರಿಸಲಾಗ್ತದೆ ಮೋಸದಿಂದ. ಇವರೆಲ್ಲರೂ ವೀರಾಧಿ ವೀರರಿದ್ದಾರೆ. ಕೇವಲ ಒಂದು ಮೊಲದ ಮರಿಯ ಮೇಲೆ ದೊಡ್ಡ ದೊಡ್ಡ ಸಿಂಹಗಳು ಎರಗಿದ ಹಾಗೆ ಆಗ್ತದೆ. ಚಿಕ್ಕ ಮಗು, 16 ವರ್ಷದ ಹುಡುಗ, ಆದರೆ ಅವನ ಒಂದು ಪ್ರಾಯವನ್ನು ಲೆಕ್ಕಿಸದೆ ಅವನ ಈ ಶೌರ್ಯವನ್ನೂ ಕೂಡ ಕಡೆಗಣಿಸಿ ಅವನನ್ನು ಮೋಸದಿಂದ ಅವನ 2 ಭುಜಗಳನ್ನು ಕತ್ತರಿಸ್ತಾರೆ. ಅವನ ಎಲ್ಲ ಅಸ್ತ್ರಗಳು ಶಸ್ತ್ರಗಳು ಎಲ್ಲವೂ ನೆಲಕ್ಕುರುಳುವ ಹಾಗೆ ಮಾಡ್ತಾರೆ. ಅವನನ್ನು ದಣಿಸಿ 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 ಅಷ್ಟಾದರೂ ಕೂಡ ಯಾವುದೋ ರಥದ ಚಕ್ರವನ್ನು ಬಾಯಲ್ಲಿ ಹಿಡಿದುಕೊಂಡು ಯುದ್ಧ ಮಾಡ್ತಾನಂತೆ ಅಭಿಮನ್ಯು. 2 ಭುಜಗಳು ಕತ್ತರಿಸಿ ಹೋಗಿದೆ ಅವನಿಗೆ. ಅದೆಲ್ಲೋ ಯುದ್ಧ ಮಾಡ್ತಾ ಇದ್ದಂಥ ಶ್ರೀಕೃಷ್ಣಾರ್ಜುನರಿಗೆ ಹೃದಯ ಆರ್ದ್ರವಾಗ್ತದೆ. ಏನಾಗ್ತಾ ಉಂಟು ಮಗುವಿಗೆ, ಅಭಿಮನ್ಯು ಯುದ್ಧ ಮಾಡ್ತಿದ್ದಾನೆ, ಏನೋ ಅಭಿಮನ್ಯುವಿಗೇನೋ ಆಗ್ತಾ ಉಂಟು ಅಂತ ಹೇಳುವಂಥ ಒಂದು ಮನಸ್ಸಲ್ಲಿ ಒಂದು ಸಂಕಟ ಅವರಿಬ್ಬರಿಗೂ ಕೂಡ. ಅರಿಯದಿದ್ದರೂ ಕೂಡ ಕರುಳು ಅರಿಯದೆ ಅಂತ ಹೇಳುವಂತಹ ರೀತಿಯಲ್ಲಿ ಈ ರೀತಿ ಅಭಿಮನ್ಯು ಹೋರಾಡ್ತಾನೆ. ಕೊನೆಗೆ ದುಶ್ಯಾಸನನ ಮಗ ಬಂದು ಹಿಂದಿನಿಂದ ತಿವಿದು ಅಭಿಮನ್ಯುವನ್ನು ಹತ್ಯೆ ಮಾಡಿಬಿಡ್ತಾನೆ. ಈ ರೀತಿಯಾಗಿ ಈ ಕೌರವರ ಮೋಸಕ್ಕೆ ಸಿಕ್ಕಿಬಿದ್ದು ತನ್ನ ಪ್ರಾಣವನ್ನು ಕಳೆದುಕೊಳ್ತಾನೆ ಅಭಿಮನ್ಯು. ಆದರೆ ಅಭಿಮನ್ಯು ಯಾವಾಗ ಈ ರಣರಂಗಕ್ಕೆ ಬರ್ತಾನೋ, ನಾವು ಮೊದಲೇ ನೋಡಿದ ಹಾಗೆ ಹಿಂದಿನ ಸಂಚಿಕೆಯಲ್ಲಿ ಅಭಿಮನ್ಯುವಿಗೆ ವಿವಾಹವಾಗಿತ್ತು, ಉತ್ತರೆ ಗರ್ಭವತಿಯಾಗಿದ್ದಾಳೆ. ಈಗ ಪಾಂಡು ವಂಶದ ಕುಡಿಯೊಂದು ಉತ್ತರೆಯ ಗರ್ಭದಲ್ಲಿ ಚಿಗುರೊಡಿತಾ ಇರುವಂತಹ ಸಂದರ್ಭ, ತಂದೆ ರಣರಂಗದಲ್ಲಿ ಹತನಾಗಿದ್ದಾನೆ. ಈ ಕ್ಷಣವನ್ನು ಮಹಾಭಾರತದಲ್ಲಿ ನಾವು ನೋಡಬೇಕಾದ್ರೆ ಕಣ್ಣುಗಳು ಆರ್ದ್ರವಾಗ್ತದೆ. ನಮಗೆಲ್ಲರಿಗೂ ಕೂಡ ದುಃಖ ಬರುತ್ತದೆ. ಅರ್ಜುನ ಅಲ್ಲಿ ಸಂಶಪ್ತಕರನ್ನು ಸೋಲಿಸಿ ಕೃಷ್ಣಾರ್ಜುನರು ಮರಳಿ ಬರ್ತಾರೆ. ಬರಬೇಕಾದ್ರೆ ಅರ್ಜುನ ಕೇಳುತ್ತಾನೆ, ಯಾವಾಗಲೂ ಕೂಡ ಪ್ರತಿದಿನದ ಯುದ್ಧದ ವರದಿಯನ್ನು ಓಡೋಡ್ತಾ ಬಂದು ನನಗೆ ಹೇಳುವಂಥ ಅಭಿಮನ್ಯು ಎಲ್ಲಿದ್ದಾನೆ? ಪ್ರತಿದಿನ ಬಂದು ಹೇಳೋದು, ನಾನು ಅಂಥವರನ್ನು ಕೊಂದೆ, ಇಂಥವರನ್ನು ಕೊಂದೆ, ಹೀಗೆ ಮಾಡಿದೆ, ಹಾಗೆ. ಇವತ್ತೆಲ್ಲಿ ಅಭಿಮನ್ಯು? ಯಾಕೆ ಕಾಣ್ತಾ ಇಲ್ಲ? ವಿಚಾರ ಗೊತ್ತಾಗ್ತದೆ. ಅರ್ಜುನನಿಗೆ ಅಭಿಮನ್ಯು ಹತನಾಗಿದ್ದಾನೆ. ಆಗ ಒಂದೇ ಮಾತು ಅರ್ಜುನ ಕೇಳುವಂಥದ್ದು, ನೀವು 4 ಜನ ಇದ್ದೂ ಕೂಡ ನನ್ನ ಮಗ ಇವತ್ತು ಮೃತನಾಗಿದ್ದಾನೆ ಅಂತಾದರೆ ನಿಮ್ಮನ್ನು ತಡೆ ಹಿಡಿದಂತಹ ಆ ಶಕ್ತಿ ಯಾವುದು? ನೀವು ಯಾಕಾಗಿ ನನ್ನ ಮಗನನ್ನು ಕಾಪಾಡಲಿಕ್ಕಾಗಲಿಲ್ಲ ಅಂತ ಕೇಳುವಾಗ ಅದು ಜಯದ್ರಥ ಅಂತ ಹೇಳುವಂಥ ವಿಚಾರ ಗೊತ್ತಾಗ್ತದೆ. ಇವತ್ತು ರಾತ್ರಿಯೇ ಜಯದ್ರಥನನ್ನು ನಾನು ನಾಶ ಮಾಡ್ತೇನೆ ಅಂತ ಹೇಳಿ ಆ ದಿವಸ ಯುದ್ಧಕ್ಕೆ ಹೋಗ್ತಾನಂತೆ ಅರ್ಜುನ. ತಾನು ಅಲ್ಲೇ ಶಪಥ ಮಾಡಿಬಿಡ್ತಾನೆ. ಅದೇ ದಿನ ಅರ್ಜುನನ ಶಪಥ ಏನು ಅಂತ ಹೇಳಿದರೆ, ನಾಳೆ ರಾತ್ರಿಯ ಒಳಗಡೆ, ಸೂರ್ಯಾಸ್ತದ ಒಳಗಡೆ ಜಯದ್ರಥನ ತಲೆ ತೆಗಿಲಿಲ್ಲ ಅಂತಾದರೆ ನಾನು ಅಗ್ನಿಪ್ರವೇಶವನ್ನು ಮಾಡ್ತೇನೆ ಅಂತ. ಮುಸ್ಸಂಜೆಯ ಒಳಗಡೆ ಜಯದ್ರಥನನ್ನು ನಾನು ವಧಿಸಿ ಬಿಡಬೇಕು ಅಂತ ಅವನ ಪ್ರತಿಜ್ಞೆಯನ್ನು ಸತ್ಯ ಮಾಡುವಂತಹ ಹೊಣೆಯನ್ನು ಸಾಕ್ಷಾತ್ ಭಗವಂತ ತೆಗೆದುಕೊಳ್ತಾನೆ. ಯಾಕೆಂದರೆ ಅವನೇ ಸಾಕಿ ಬೆಳೆಸಿದಂತಹ ಮಗು ಅಭಿಮನ್ಯು. ಮರುದಿನ ಮುಸ್ಸಂಜೆಯ ಒಳಗೆ ಜಯದ್ರಥನ ವಧೆಯನ್ನೂ ಮಾಡಿಬಿಡ್ತಾನೆ ಅರ್ಜುನ. ಈ ರೀತಿಯಾಗಿ ಅಭಿಮನ್ಯುವಿನ ವಧೆಗೆ ಪ್ರತೀಕಾರವನ್ನು ತೀರಿಸಿಕೊಂಡು ಬಿಡ್ತಾನೆ. ಆದರೆ ಇತಿಹಾಸ ಅಂತಹ ಒಂದು ಶ್ರೇಷ್ಠವಾದಂತಹ ಆ ಒಂದು ಅಭಿಮನ್ಯು ಅಂತ ಹೇಳುವಂತಹ ಆ ಒಂದು ರತ್ನವನ್ನು ಕಳ್ಕೊಂಡಿತು. ಆದರೆ ಇತಿಹಾಸದಲ್ಲಿ ಅಮರನಾಗಿ ಬಿಡ್ತಾನೆ ಅಭಿಮನ್ಯು. ಇವತ್ತಿಗೂ ಕೂಡ ಅಭಿಮನ್ಯು ಅಂತ ಹೇಳಿದರೆ ಶೌರ್ಯ, ಸಾಹಸ ಅಂತ ಹೇಳುವಂಥದ್ದಕ್ಕೆ ಪ್ರತೀಕವಾಗಿ ಅಭಿಮನ್ಯು ಇರುವಂಥದ್ದು. ಆ ಮಗು ಏನಿತ್ತಲ್ಲ, ಉತ್ತರೆಯ ಗರ್ಭದಲ್ಲಿ ಮೊಳಕೆ ಉಳಿತಿದ್ದಂತಹ ಮಗು, ಅದುವೇ ಮಗು ಮುಂದೆ ಅಶ್ವತ್ಥಾಮನ ಬ್ರಹ್ಮಾಸ್ತ್ರಕ್ಕೆ ಒಳಗಾಗಿ ತಾನಿನ್ನೇನು ಪಾಂಡವ ವಂಶವನ್ನು ನಿರ್ವಂಶ ಮಾಡ್ತೇನೆ ಅಂತ ಅವನು ಬಿಟ್ಟಂತಹ ಆ ಒಂದು ಬ್ರಹ್ಮಾಸ್ತ್ರ. ಆದರೆ ಆ ಬ್ರಹ್ಮಾಸ್ತ್ರವನ್ನು ತಡೆ ಹಿಡಿದದ್ದು ಗರ್ಭದೊಳಗೆ ಸಾಕ್ಷಾತ್ ಭಗವಂತ ಪ್ರವೇಶಿಸಿ ಆ ಬ್ರಹ್ಮಾಸ್ತ್ರದ ಆ ಒಂದು ಛಾಯೆಯನ್ನು ತಾನು ತಡೆ ಹಿಡಿದು ಇವನನ್ನು ರಕ್ಷಿಸಿ ವಿಷ್ಣುರಾತ ಅಂತ ಆ ಮಗು ಮುಂದೆ ಪರೀಕ್ಷಿತ ಅಂತ ಹೇಳಿಕೊಂಡು ತಾನು ಮುಂದೆ ಪಾಂಡವ ವಂಶವನ್ನು ಬೆಳೆಸುವಲ್ಲಿ ತನ್ನ ಕೊಡುಗೆಯನ್ನು ಕೊಂಡುವಂಥದ್ದು. ಪಾಂಡು ವಂಶದ ಆ ಒಂದು ಕುಡಿ, ಆ ಧರ್ಮ ಸೃಷ್ಟಿ ಅದು ಮುಂದುವರಿತಾ ಹೋಗ್ತದೆ.
ಭಗವಂತ ಮಾಡಿದಂತಹ ಧರ್ಮ ಸಂಸ್ಥಾಪನೆಯ ಮೊಟ್ಟ ಮೊದಲನೆಯ ಕುಡಿಯಾಗಿ ಅಭಿಮನ್ಯುವಿನ ಮಗು ಅಲ್ಲಿಂದ ಮುಂದೆ ಹೊಸ ಯುಗದ ಪ್ರವರ್ತಕನಾಗಿ ತಾನಲ್ಲಿ ಮುಂದುವರಿತಾನೆ. ಅಭಿಮನ್ಯು ನಮ್ಮ ಮನಸ್ಸಲ್ಲೆಲ್ಲ ಒಂದು ಪ್ರಶ್ನೆ ಬರ್ತದೆ, ಸಾಕ್ಷಾತ್ ಶ್ರೀಕೃಷ್ಣನ ಅಳಿಯನಾಗಿ ತಂಗಿಯ ಮಗನಾಗಿ ಅಭಿಮನ್ಯುವನ್ನು ಯಾಕೆ ಉಳಿಸಲಿಲ್ಲ ಶ್ರೀಕೃಷ್ಣ ಪರಮಾತ್ಮ ಅಂತ. ಅಲ್ಲಿ ದ್ರೌಪದಿಯ ಸೀರೆ ಅಪಹರಣ ಮಾಡುವಾಗ ಅಕ್ಷಯವಾದಂತಹ ವಸ್ತ್ರವನ್ನು ಕೊಟ್ಟ ಅಭಿಮನ್ಯುವನ್ನು ಯಾಕೆ ಕಾಪಾಡಲಿಲ್ಲ ಅಂದರೆ ಇದರ ಹಿಂದಿನ ವಿಚಾರವನ್ನು ನಾವು ತಿಳ್ಕೊಳ್ಬೇಕು. ಏನು ಅಂತ ಹೇಳಿದರೆ, ಅಭಿಮನ್ಯು ಬುಧನ ಮಗ ಅಂತ ಹೇಳುವಂಥದ್ದನ್ನು ನಾವು ನೋಡಿದೆವು. ಯಾವಾಗ ಶ್ರೀಕೃಷ್ಣ ಪರಮಾತ್ಮ ಭೂಮಿಯಲ್ಲಿ ಧರ್ಮ ಸಂಸ್ಥಾಪನೆಗೆ ಅಂತ ಮಹಾವಿಷ್ಣುವಿನ ಅವತಾರ ಆಗುತ್ತದೋ ಆವಾಗ ಬುಧ ಕೂಡ ಅವತಾರ ಆಗಬೇಕು ಭೂಮಿಯಲ್ಲಿ ಅಂತ. ಬುಧ ಯಾರು ಅಂತ ಹೇಳಿದರೆ ಚಂದ್ರನ ಮಗ. ಚಂದ್ರ ಹೇಳ್ತಾನಂತೆ, ಬುಧ ಅವತಾರ ಆಗಬಹುದು ಭೂಮಿಯಲ್ಲಿ, ಆದರೆ ನಾನು ನನ್ನ ಮಗನನ್ನು ಬಿಟ್ಟು ಬಹಳ ಕಾಲ ಇರಲಿಕ್ಕಾಗುವುದಿಲ್ಲ. ಆದ ಕಾರಣ ಅಲ್ಪಾಯುಷಿ ಆಗಿರ್ತಾನೆ ಅವನು, ಸ್ವಲ್ಪ ಕಾಲ ಮಾತ್ರ ಭೂಮಿಯಲ್ಲಿದ್ದು ಮರಳಿ ನನ್ನ ಹತ್ರ ಬಂದು ಸೇರಬೇಕು ಅಂತ. ಆ ಕಾರಣಕ್ಕಾಗಿ ಚಂದ್ರನಿಗೆ ಮಾತು ಕೊಟ್ಟು ಬುಧ ಇಲ್ಲಿ ಬಂದಿದ್ದ. ಬುಧನೇ ಅಭಿಮನ್ಯುವಾಗಿ ಬಂದದ್ದು ಉತ್ತರೆಯ ಗರ್ಭದಲ್ಲಿ ಅರ್ಜುನನಿಂದ. ಆ ಆಯುಷ್ಯ ಅಷ್ಟೇ ಇತ್ತು, 16 ವರ್ಷಗಳ ಆಯುಷ್ಯ ಅಷ್ಟೇ. ಆ ಕಾರಣಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ಭಗವಂತ ಅಭಿಮನ್ಯುವಿಗೆ ಆಯುಸ್ಸನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡುವುದಿಲ್ಲ. ಆದರೆ ಅಭಿಮನ್ಯುವಿನ ಸಾವಿಗೆ ಪ್ರತೀಕಾರವನ್ನು ಅರ್ಜುನ ತೀರಿಸಿಕೊಳ್ತಾನೆ. ಯಾಕೆ? ಅರ್ಜುನನಿಗೆ ಪಾಶುಪತಾಸ್ತ್ರ ಹೇಗೆ ತೆಗೆದುಕೊಂಡ ಅಂದರೆ, ಅರ್ಜುನನಿಗೆ ಪಾಶುಪತಾಸ್ತ್ರದ ಅನುಗ್ರಹ ಇತ್ತು. ಭಗವಂತನಿಂದ, ಪರಮೇಶ್ವರನಿಂದ ಪಾಶುಪತಾಸ್ತ್ರವನ್ನು ಪಡ್ಕೊಂಡಿದ್ದ ಅರ್ಜುನ. ಶ್ರೀಕೃಷ್ಣ ಪರಮಾತ್ಮ ಯಾವಾಗ ಪಾಂಡವರು ವನವಾಸಕ್ಕೆ ಹೋಗ್ತಾರೋ ಆಗ ಅವರಿಗೆಲ್ಲ ಹೇಳಿ ಕಳಿಸಿರ್ತಾನೆ, ನೀವು ವನವಾಸದಲ್ಲಿ ಸುಮ್ಮನೆ ಕಾಡು ತಿರುಗಿ ಬರುವುದಕ್ಕೋಸ್ಕರ ಹೋಗುವುದಲ್ಲ, ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಜವಾಬ್ದಾರಿಯನ್ನು ವಹಿಸ್ತಾನೆ. ಯಾಕೆಂದರೆ ಮುಂದೆ ಬರುವ ಯುದ್ಧದಲ್ಲಿ ಇವರೆಲ್ಲರೂ ಕೂಡ ಅಲ್ಲಿ ಘಟಾನುಘಟಿಗಳು ಎದುರಾಗ್ತಾರೆ, ಅವರೆಲ್ಲರನ್ನು ಎದುರಿಸಲಿಕ್ಕೆ ಬೇಕಾದಂತಹ ಶಸ್ತ್ರಾಸ್ತ್ರಗಳ ಸಂಪಾದನೆ ಮಾಡಲಿ ಅಂತ ಹೇಳುವಂತಹ ಕಾರಣಕ್ಕೆ ಈ ವನವಾಸ ಅಜ್ಞಾತವಾಸ ಅವರಿಗೆ ಒದಗಿದ್ದು. ಈ ದ್ಯೂತ ಮತ್ತೊಂದು ಇನ್ನೊಂದು ಇದೆಲ್ಲ ಭಗವಂತನ ಒಂದು ತೀರ್ಮಾನವಾಗಿತ್ತು, ಅವನ ಲೀಲೆ ಇದೆಲ್ಲವೂ ಕೂಡ ಅಂತ ಹೇಳುವಂಥದ್ದು ಕೊನೆಗೆ ಉಳಿಯುವಂತಹ ಸತ್ಯ. ಹಾಗಾಗಿ ಅಲ್ಲಿ ಅರ್ಜುನನಿಗೆ ಹೇಳಿರ್ತಾನೆ, ನೀನು ಪರಮೇಶ್ವರನನ್ನು ಒಲಿಸಿಕೊಳ್ಬೇಕು, ಒಲಿಸಿಕೊಂಡು ಪಾಶುಪತಾಸ್ತ್ರದ ಅನುಗ್ರಹವನ್ನು ಪಡ್ಕೋ ಅಂತ ಅರ್ಜುನನಿಗೆ. ಭೀಮಸೇನನಿಗೆ ವಾಯುದೇವರನ್ನು ನೀನು ಸಂತೋಷಪಡಿಸು, ಆಂಜನೇಯನಿಂದ ಸಿದ್ಧಿಯನ್ನು ಪಡೆದುಕೋ. ಯುಧಿಷ್ಠಿರನಿಗೆ ಹಾಗೂ ದ್ರೌಪದಿಗೆ ನೀವು ಋಷಿಗಳ ಸೇವೆಯನ್ನು ಮಾಡಿ, ಬ್ರಾಹ್ಮಣರ ಸೇವೆಯನ್ನು ಮಾಡಿ ಪುಣ್ಯ ಸಂಪಾದನೆಯನ್ನು ಮಾಡಿಕೊಳ್ಳಿ ಅಂತ ಯುಧಿಷ್ಠಿರನಿಗೆ. ಅಶ್ವಿನಿ ದೇವತೆಗಳ ಅನುಗ್ರಹವನ್ನು ಪಡ್ಕೊಳ್ಳಿ, ಯುದ್ಧದ ಸಂದರ್ಭದಲ್ಲಿ ಗಾಯಾಳುಗಳನ್ನು ಉಪಚರಿಸಬೇಕು ಅಂತ ನಕುಲ ಸಹದೇವರಿಗೆ ಎಲ್ರಿಗೂ ಬೇರೆ ಬೇರೆಯಾದಂತಹ ಕರ್ತವ್ಯಗಳನ್ನು ವಿಧಿಸಿ ಕಾಡಿಗೆ ಕಳುಹಿಸಿಕೊಟ್ಟಿರ್ತಾನೆ ಭಗವಂತ. ಹೀಗೆ ಬಂದಂತಹ ಅರ್ಜುನ ಪರಮೇಶ್ವರನನ್ನು ಕುರಿತು ತಪಸ್ಸು ಮಾಡಿ, ಆ ಕಿರಾತಾರ್ಜುನ ಪ್ರಸಂಗ ಇದೆಲ್ಲ ನಮಗೆ ಗೊತ್ತುಂಟು. ಪರಶಿವ ಯಾವಾಗ ಪರಮೇಶ್ವರ ಪರೀಕ್ಷೆ ಮಾಡುತ್ತಾನೋ ಆವಾಗ ಆ ಪರೀಕ್ಷೆ ಅತ್ಯಂತ ಕಠಿಣವಾಗಿರುತ್ತದೆ. ಆ ಪರೀಕ್ಷೆಯಲ್ಲಿ ಗೆದ್ದಾನೆ ಅರ್ಜುನ. ಗೆದ್ದಂತಹ ಅರ್ಜುನ ತಾನವನಿಂದ ಪಶುಪತಿಯಿಂದ ಪಾಶುಪತಾಸ್ತ್ರವನ್ನು ವರವಾಗಿ ಪಡೆದುಕೊಂಡಿರ್ತಾನೆ. ಆ ಪಾಶುಪತಾಸ್ತ್ರವನ್ನು ಪ್ರಯೋಗಿಸುವಂತಹ ಸಂದರ್ಭ ಈಗ ಜಯದ್ರಥನ ವಧೆಯ ಸಂದರ್ಭ. ರಾತ್ರಿ ಇಡೀ ಅರ್ಜುನ ಅಭಿಮನ್ಯುವನ್ನು ಕಳೆದುಕೊಂಡು ಆ ದುಃಖದಲ್ಲಿ ತಾನು ಕನವರಿಸ್ತಾ ಇದ್ದಾನೆ. ಆದರೆ ಶ್ರೀಕೃಷ್ಣ ಪರಮಾತ್ಮ ರಾತ್ರಿ ಇಡೀ ಮಾತಾಡುವುದಿಲ್ಲಂತೆ, ರಾತ್ರಿ ಇಡೀ ನಿದ್ದೆಯನ್ನು ಮಾಡುವುದಿಲ್ಲ. ಅರ್ಜುನನನ್ನು ಸುಪ್ತಾವಸ್ಥೆಯಲ್ಲಿಯೇ ಪರಮೇಶ್ವರನ ಬಳಿಗೆ ಕರೆದುಕೊಂಡು ಹೋಗಿ ಅವನನ್ನು ಮಾನಸ ಸರೋವರದಲ್ಲಿ ಸ್ನಾನವನ್ನು ಮಾಡಿಸಿ ಅವನಿಗೆ ಪಶುಪತಿಯಿಂದ ಮತ್ತೆ ಅಂದರೆ ಪರಮೇಶ್ವರನಿಂದ ಮತ್ತಷ್ಟು ಅನುಗ್ರಹಗಳನ್ನು ಅವನಿಗೆ ದೊರಕಿಸಿಕೊಟ್ಟು, ಮರುದಿನ ಸೂರ್ಯಾಸ್ತದ ಒಳಗೆ ನಾನು ಅವನನ್ನು ವಧಿಸದಿದ್ದರೆ ಅಗ್ನಿಪ್ರವೇಶ ಮಾಡ್ತೇನೆ ಅಂತ ಪ್ರತಿಜ್ಞೆ ಬೇರೆ ಮಾಡಿದ್ದಾನೆ. ಭಕ್ತನ ಪ್ರತಿಜ್ಞೆಯನ್ನು ಸತ್ಯ ಮಾಡಿ ತೋರಿಸುವಂಥದ್ದು ಭಗವಂತನ ಕರ್ತವ್ಯ ಅಂತ ತಿಳ್ಕೊಂಡಿದ್ದಂತಹ ಆ ಭಗವಂತ ಇಲ್ಲಿ ಅವನ ಪ್ರತಿಜ್ಞೆ ಏನಿತ್ತು ಅದು ನಡೆಸಿಕೊಡ್ತೇನೆ ಅಂತ ತಾನು ತೀರ್ಮಾನಕ್ಕೆ ಬಂದಿದ್ದಾನೆ. ಮರುದಿನ ನಡೆದಂತಹ ಘೋರವಾದ ಯುದ್ಧ. ಮರುದಿನ ಯಾರ ಜೊತೆಯೂ ಇಲ್ಲ, ಅವನು ನೇರವಾಗಿ ಹೋಗುವುದೇ ಜಯದ್ರಥನ ಬಳಿಗೆ. ಆದರೆ ಜಯದ್ರಥನ ಮುಂದೆ ಈ ಘಟಾನುಘಟಿಗಳೆಲ್ಲ ನಿಂತಿದ್ದಾರೆ. ಅವರೆಲ್ಲರನ್ನೂ ಕೂಡ ನಾಶ ಮಾಡ್ತಾ 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 ಮುಂದೆ ಹೋಗ್ತಾನೆ ಅರ್ಜುನ. ಹೋದರೆ ಈ ಜಯದ್ರಥನನ್ನು ಅಡಗಿಸಿಟ್ಟಿದ್ದಾರೆ ಅವರು ರಣಭೂಮಿಯಲ್ಲಿ. ದೊಡ್ಡ ಕಟ್ಟಿಗೆಯ ಒಂದು ಗೂಡನ್ನೇ ರಚಿಸಿ ಅದರೊಳಗೆ ಜಯದ್ರಥನನ್ನು ಅಡಗಿಸಿಟ್ಟಿದ್ದಾರೆ. ಕತ್ತಲೆ ಆದರೂ ಕೂಡ ಅರ್ಜುನನಿಗೆ ಜಯದ್ರಥ ಕಾಣುವುದೇ ಇಲ್ಲ. ಕತ್ತಲೆ ಆಗುವಾಗ ಸೂರ್ಯಾಸ್ತದ ಒಳಗೆ ಜಯದ್ರಥನನ್ನು ಕೊಲ್ಲದಿದ್ದರೆ ಅಗ್ನಿಪ್ರವೇಶ ಮಾಡ್ತೇನೆ ಅಂತ ಇವನ ಪ್ರತಿಜ್ಞೆ ಬೇರೆ. ಇನ್ನೇನು ಸೂರ್ಯಾಸ್ತ ಆಗುವುದರಲ್ಲಿ ಉಂಟು, ಜಯದ್ರಥ ಸಿಗುವುದಿಲ್ಲ. ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡ್ತಾನೆ ಅಂದರೆ ತನ್ನ ಸುದರ್ಶನ ಚಕ್ರವನ್ನು ಕೊಂಡೋಗಿ ಸೂರ್ಯನನ್ನು ಮರೆಮಾಚಿ ಬಿಡ್ತಾನೆ. ಆವಾಗ ಇಡೀ ವಾತಾವರಣ ಎಲ್ಲ ಕತ್ತಲೆ ಆಗ್ತದೆ, ಸೂರ್ಯಾಸ್ತವಾಯಿತು.
ಸೂರ್ಯಾಸ್ತವಾಯಿತು ಅಂತ ಭಾವಿಸಿದಂತಹ ಜಯದ್ರಥ ಏನು ಮಾಡ್ತಾನೆ, ಏನು ಅಡಗಿ ಕೂತಿದ್ದ, ನೇರವಾಗಿ ಹೊರಗೆ ಬಂದು ಅರ್ಜುನನ ಮುಂದೆ ಬಂದು ನಿಂತುಕೊಳ್ತಾನೆ. ನೋಡು, ಸೂರ್ಯಾಸ್ತ ಆಯಿತು, ಇನ್ನೇನು ನೀನು ಇನ್ನೂ ನನ್ನನ್ನು ಕಂಡು ಹಿಡಿಲಿಕ್ಕಾಗಲಿಲ್ಲ, ನಿನ್ನ ಪ್ರತಿಜ್ಞೆಯ ಪ್ರಕಾರ ನೀನು ಅಗ್ನಿ ಪ್ರವೇಶ ಮಾಡು ಅಂತ, ಚಿತೆ ಏರಬೇಕು ಅಂತ. ಇನ್ನೇನು ಅರ್ಜುನ ಚಿತೆ ಏರಬೇಕು ಅಂತ ತಾನು ಹೋಗುತ್ತಾನೋ, ಆವಾಗ ಸೂರ್ಯನನ್ನು ಮುಚ್ಚಿದ್ದಂತಹ ಸುದರ್ಶನ ಚಕ್ರವನ್ನು ಭಗವಂತ ಬದಿಗೆ ಸರಿಸ್ತಾನೆ. ಮತ್ತೆ ಸೂರ್ಯ ಉದಯವಾಗ್ತದೆ, ಭೂಮಿಯಲ್ಲೆಲ್ಲ ಚೆಲ್ಲಿದಂತಹ ಬೆಳಕು. ಅರ್ಜುನ ಪಾಶುಪತಾಸ್ತ್ರದ ಪ್ರಯೋಗ ಮಾಡ್ತಾನೆ, ಜಯದ್ರಥ ಎದುರಿಗೆ ನಿಂತಿದ್ದಾನೆ, ಜಯದ್ರಥನ ವಧೆಯಾಗುತ್ತದೆ. ಆದರೆ ಜಯದ್ರಥನಿಗೆ ಇನ್ನೊಂದು ವರ ಇತ್ತು. ಆ ಕಾರಣಕ್ಕಾಗಿಯೇ ಪಾಶುಪತಾಸ್ತ್ರದ ಪ್ರಯೋಗ ಮಾಡಬೇಕು ಅಂತ ಭಗವಂತ ಹೇಳಿದ್ದು. ಯಾಕೆಂದರೆ ಆ ಜಯದ್ರಥನ ತಲೆಯನ್ನು ಯಾರು ನೆಲಕ್ಕೆ ಉರುಳಿಸ್ತಾರೋ ಅವರ ತಲೆ ಕೂಡಲೇ ಸಿಡಿದು 1000 ಹೋಳಾಗುತ್ತದೆ ಅಂತ ಜಯದ್ರಥನಿಗೆ ವರ ಇತ್ತು. ಅಂದರೆ ಇವನ ತಲೆ ಏನು ಕಳೆದ ಅಲ್ಲ, ಕಡೆದಂತಹ ತಲೆ ನೆಲಕ್ಕೆ ಬೀಳಬಾರ್ದು, ಅದು ಬೇರೆಲ್ಲಿಗಾದರೂ ಹೋಗಬೇಕು. ಹಾಗಾದರೆ ಹಾಗೆ ಅದನ್ನು ಕೊಂಡೋಗುವಂತಹ ಸಾಮರ್ಥ್ಯ ಇದ್ದದ್ದು ಪಾಶುಪತಾಸ್ತ್ರಕ್ಕೆ. ಆ ತಲೆಯನ್ನು ಪಾಶುಪತಾಸ್ತ್ರ ತೆಗೆದುಕೊಂಡು ಹೋಗುವುದು ಎಲ್ಲಿ ಅಂದರೆ, ಎಲ್ಲೋ ಒಂದು ಕಡೆಯಲ್ಲಿ ಕುರುಕ್ಷೇತ್ರದಲ್ಲಿ ಜಯದ್ರಥನ ತಂದೆ ತಪಸ್ಸು ಮಾಡ್ತಾ ಇದ್ದಾನೆ. ಅವನೂ ಕೂಡ ದುಷ್ಟ ರಾಜ. ಅವನ ಮಡಿಲಿಗೆ ಹೋಗಿ ಜಯದ್ರಥನ ತಲೆ ಬೀಳ್ತದೆ. ಜಯದ್ರಥನ ತಂದೆಯೇ ಕೊಟ್ಟಂಥ ವರ ಅವನಿಗೆ. ಅವನೂ ದುಷ್ಟನೇ. ನಿನ್ನ ತಲೆಯನ್ನು ಯಾರು ನೆಲಕ್ಕೆ ಹಾಕ್ತಾರೋ ಅವರ ತಲೆ 1000 ಹೋಳು ಅಂತ. ಈಗ ಈ ತಲೆ ಹೋಗಿ ಅವನ ಮಡಿಲಿಗೆ ಬೀಳ್ತದೆ. ಭಕ್ಕನೆ ಎದ್ದು ನಿಲ್ತಾನೆ ಭಯಗೊಂಡು ಜಯದ್ರಥನ ತಂದೆ. ಆ ತಲೆ ನೆಲಕ್ಕೆ ಬಿದ್ದು ಬೀಳುತ್ತದೆ. ತಲೆಯನ್ನು ನೆಲಕ್ಕೆ ಹಾಕಿದ್ದವನು ಅವನೇ ಆದದ್ರಿಂದ ಜಯದ್ರಥನ ತಂದೆ ತಲೆ 1000 ಹೋಳಾಗಿ ಅವನು ಕೂಡ ಅಲ್ಲಿ ಸತ್ತು ಬೀಳ್ತಾನೆ. ಹೀಗೆ ಒಂದೇ ಬಾಣದಿಂದ 2 ಹಕ್ಕಿ ಅಂತ ಹೇಳುವ ರೀತಿಯಲ್ಲಿ, ಈ ರೀತಿಯಾಗಿ ಪಾಶುಪತಾಸ್ತ್ರವನ್ನು ಪ್ರಯೋಗ ಮಾಡೋದರ ಮುಖಾಂತರ ಅರ್ಜುನ ಅಭಿಮನ್ಯುವಿನ ಸಾವಿಗೆ ತಾನು ಪ್ರತೀಕಾರವನ್ನು ತೀರಿಸ್ತಾನೆ ಅಂತ ಹೇಳುವಂಥದ್ದು. ಈ ರೀತಿಯಾಗಿ ಚಂದ್ರನ ಮಗನಾದಂತಹ ಬುಧ ಇಲ್ಲಿ ಪದ್ಮವ್ಯೂಹದೊಳಗೆ ಹೋಗಿ ತಾನು ವೀರಾವೇಶದಿಂದ ಹೋರಾಡಿ ಅಮರನಾಗಿ ಬಿಡ್ತಾನೆ ಇತಿಹಾಸದಲ್ಲಿ ಅಭಿಮನ್ಯು ಚಂದ್ರ ಅಂತ ಹೇಳುವಂಥದ್ದು ನಮಗೆಲ್ಲ ಈಗ ಚಂದ್ರನ ಮಗ ಅಂದರೆ ಚಂದ್ರಾಂಶ ಸಂಭೂತ ಬುಧ ಹೋದದ್ದು ಪದ್ಮವ್ಯೂಹದೊಳಗೆ. ಪದ್ಮ ಅಂತ ಹೇಳಿದರೆ ತಾವರೆ ಯಾವಾಗಲೂ ಕೂಡ ಸಂಪರ್ಕ ಇರುವಂಥದ್ದು, ತಾವರೆಗೆ ಸಂತೋಷ ಇರುವಂಥದ್ದು ಸೂರ್ಯನ ಬಳಿಯಲ್ಲಿ, ಚಂದ್ರನ ಬಳಿಯಲ್ಲ. ಚಂದ್ರ ಬಂದ ಕೂಡಲೇ ಪದ್ಮ ಬಾಡಿತು. ಅಂದರೆ ಚಂದ್ರಾಂಶ ಸಂಭೂತನಾದಂಥ ಅಭಿಮನ್ಯು ಬುಧ ತಾನು ಪದ್ಮವ್ಯೂಹದೊಳಗೆ ಹೊಕ್ಕಿದ ಕೂಡಲೇ ಪದ್ಮವ್ಯೂಹ ನಾಶವಾಗಿ ಹೋಯಿತು ಅಂತ ಹೇಳುವಂಥದ್ದು ಸತ್ಯ. ಪದ್ಮವ್ಯೂಹವನ್ನು ನಾಶ ಮಾಡಿಬಿಟ್ಟಿರ್ತಾನೆ ಅಭಿಮನ್ಯು. ಇದೆಷ್ಟು ಅಭಿಮನ್ಯುವಿನ ವೃತ್ತಾಂತ, ಪಾಶುಪತಾಸ್ತ್ರವನ್ನು ಅರ್ಜುನ ಪ್ರಯೋಗ ಮಾಡಿದಂತಹ ರೀತಿ. ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣಾರ್ಪಣಮಸ್ತು.